ಎಲ್ಲವೂ ಸರಿಯಾಗಿ ಇದೆ ಅಂತ ಹೇಳಿದೆ. ಸರಿ ಹಾಗಾದ್ರೆ ಅಂತ ಅವರು ಕಾಲ್ ಕಟ್ ಮಾಡಿದರು. ನನಗೆ ಮಾತ್ರ ಏನು ಮಾಡುವುದು ಅನ್ನುವುದೇ ಗೊತ್ತಾಗ್ತಿರಲಿಲ್ಲ. ನನ್ನ ಸ್ನೇಹಿತರು ಕೆಲವರ ಜೊತೆ ಮಾತನಾಡಿದೆ. ಅವರು ನನಗೆ ಸಮಾಧಾನ ಹೇಳಿದರು. 45 ವರ್ಷ ನಂತರ ಕೂಡ ಕೆಲವರಿಗೆ ಮಕ್ಕಳಾಗಿದೆ ಅಂತ ಕೇಳಿದಾಗ ಸ್ವಲ್ಪ ನೆಮ್ಮದಿ ಬಂತು. ಕೆಲವು ಸಮಯದಲ್ಲಿ ನಾವು ಒಂದು ಹೊಸ ಮನೆಯನ್ನು ತೆಗೆದುಕೊಂಡೆವು. ಆದರೆ ಗೃಹಪ್ರವೇಶಕ್ಕೆ ಎಲ್ಲರನ್ನೂ ಆಹ್ವಾನಿಸಿದ್ದೆವು. ಅದಕ್ಕೆ ಅಶೋಕ್ ಕೂಡ ಬಂದಿದ್ದ. ಮೊದಲು ಅವನನ್ನು ಕಂಡಾಗ ನನಗೆ ಕೋಪ ಬಂತು. ಯಾಕಂದ್ರೆ ಅವನು ನನ್ನ ಮದುವೆಯಾಗಿದ್ದರೆ ಈ ಪ್ರಾಬ್ಲಮ್ ಆಗುತ್ತಿರಲಿಲ್ಲ ಅಂತ ಅನಿಸಿತು. ಅವನು ಹತ್ತಿರ ಬಂದು ಏನಾಯ್ತು, ಹೇಗಿದ್ದೀಯಾ ಅಂತ ಕೇಳಿದ. ನಾನು ಚೆನ್ನಾಗಿದ್ದೇನೆ ಅಂತ ಹೇಳಿದೆ. ಆಗ ಅವನು ಇಲ್ಲ, ನಿನ್ನನ್ನು ನೋಡಿದರೆ ಹಾಗೆ ಅನಿಸುತ್ತಿಲ್ಲ, ಏನಾದರೂ ಸಮಸ್ಯೆ ಇದೆಯಾ ಅಂತ ಕೇಳಿದ. ಹಾಗೇನಿಲ್ಲ, ಮನೆಯಲ್ಲಿ ತುಂಬಾ ಕೆಲಸವಿತ್ತಲ್ವಾ, ಅದರಿಂದ ಮುಖ ಸ್ವಲ್ಪ ಬಾಡಿದೆ ಅಷ್ಟೇ ಅಂತ ಹೇಳಿದೆ. ಹೀಗೆ ಕೆಲವು ದಿನಗಳು ಕಳೆದವು. ಅಶೋಕ್ ಆಗಾಗ ನಮ್ಮ ಮನೆಗೆ ಬರುತ್ತಿದ್ದ. ಅವನು ಮನೆಯವರಿಗೆಲ್ಲ ಕ್ಲೋಸ್ ಆಗಿದ್ದ. ನನಗೆ ಮನೆಯಲ್ಲಿ ಬೋರ್ ಆಗುತ್ತಿತ್ತು. ಹಾಗಾಗಿ ನಾನು ವರುಣ್ ಹತ್ತಿರ ನಾನು ಕೆಲಸಕ್ಕೆ ಸೇರುತ್ತೇನೆ ಅಂತ ಹೇಳಿದೆ. ಅವನು ಆಯ್ತು ಅಂತ ಒಪ್ಪಿಕೊಂಡ. ಹಾಗಾಗಿ ನಾನು ಇಂಟರ್ವ್ಯೂ ಕೊಡಲು ಸ್ಟಾರ್ಟ್ ಮಾಡಿದೆ. ಆದಷ್ಟು ಬೇಗ ನನಗೆ ಕೆಲಸ ಸಿಕ್ಕಿತ್ತು. ವಾರಕ್ಕೆ 2 ದಿನ ಆಫೀಸಿಗೆ ಹೋಗಬೇಕಾಗಿತ್ತು. ಉಳಿದ ದಿನ ಮನೆಯಿಂದಲೇ ಕೆಲಸ ಮಾಡಬಹುದಾಗಿತ್ತು. ಅಶೋಕ್ ಕೂಡ ಹಾಗೆ ಮಾಡುತ್ತಿದ್ದ. ವಾರದಲ್ಲಿ 2 ದಿನ ಬೆಂಗಳೂರಿಗೆ ಹೋಗಿ ಕೆಲಸ ಮಾಡಿ ಆಮೇಲೆ ಅವನ ಊರಿಗೆ ಬರುತ್ತಿದ್ದ. ನಾನು ಕೂಡ ಹಾಗೆ ಮಾಡೋಣ ಅಂತ ಅಂದುಕೊಂಡೆ. ಹೀಗೆ ಕೆಲಸಕ್ಕೆ ಹೋಗುವಾಗ ಸುಮಾರು ಸಲ ಅಶೋಕ್ ಜೊತೆ ಬೆಂಗಳೂರಿಗೆ ಹೋಗುತ್ತಿದ್ದೆ. ಒಮ್ಮೆ ಹೀಗೆ ಹೋಗುವಾಗ ಅಶೋಕ್ ನನ್ನ ಹತ್ತಿರ ಒಂದು ಮಾತನ್ನು ಕೇಳಿದ. ನಿನ್ನಲ್ಲಿ ಏನೋ ಕೇಳಬೇಕು, ಬೇಜಾರಾಗಬೇಡ ಅಂತ ಹೇಳಿದ. ಏನು ವಿಷಯ ಅಂತ ಕೇಳಿದೆ. ನಿನ್ನ ಅತ್ತೆ ನನ್ನಲ್ಲಿ ಮಾತನಾಡುವಾಗ ಹೇಳಿದರು, ಅವರಿಗೆ ಮೊಮ್ಮಗ ಬೇಕಂತೆ. ಆ ವಿಷಯವನ್ನು ನಿನ್ನಲ್ಲಿ ಹೇಳೋಕೆ ಹೇಳಿದರು. ನಾನು ಪ್ರತಿ ಸಲ ನಿಮ್ಮ ಮನೆಗೆ ಬಂದಾಗ ಅವರು ಅದನ್ನೇ ಕೇಳುತ್ತಿರುತ್ತಾರೆ ಅಂತ ಹೇಳಿದ. ಆಗ ನಾನು ಅವನಿಗೆ ನನ್ನ ಗುಟ್ಟನ್ನು ಹೇಳಿದೆ. ಯಾರಿಗೂ ಹೇಳಬಾರದು ಅಂತ ಮಾತನ್ನು ತೆಗೆದುಕೊಂಡು ವರುಣ್ಗೆ ಮಕ್ಕಳಾಗುವುದಿಲ್ಲ ಎನ್ನುವುದರ ಬಗ್ಗೆ ರಿಪೋರ್ಟ್ ಅಲ್ಲಿ ನೋಡಿರುವ ಎಲ್ಲ ವಿಷಯವನ್ನು ಹೇಳಿದೆ. ಅದನ್ನು ಕೇಳಿದ ಮೇಲೆ ಅಶೋಕ್ ಸೈಲೆಂಟ್ ಆದ. ಹಾಗೆ ತುಂಬಾ ಹೊತ್ತು ನಾವು ಮೌನವಾಗಿ ಟ್ರಾವೆಲ್ ಮಾಡಿದೆವು. ಆ ಮೌನವನ್ನು ಮುರಿಯಲು ನಾನು ಅಶೋಕನನ್ನು ಮಾತನಾಡಿಸಿದೆ. ನಿನ್ನ ಮದುವೆ ಏನಾಯಿತು ಅಂತ ಕೇಳಿದೆ. ಹುಡುಗಿಯನ್ನು ನೋಡ್ತಾ ಇದ್ದೇವೆ, ಆದರೆ ಇನ್ನೂ ಯಾವುದೇ ಕೂಡ ಫಿಕ್ಸ್ ಆಗಲಿಲ್ಲ ಅಂತ ಹೇಳಿದ. ನಮ್ಮ ಮದುವೆಗಿಂತ ಮುಂಚೆ ಅಶೋಕ್ ಜೊತೆ ಕಳೆದ ಮಧುರ ಕ್ಷಣಗಳೆಲ್ಲ ನೆನಪಿಗೆ ಬಂದವು. ಅದ್ಯಾಕೆ ನನಗೆ ತಪ್ಪಿ ಹೋಯಿತು ಅಂದು ಯೋಚಿಸಿದೆ. ಅವನ ಜೊತೆಗಿನ ಎಲ್ಲಾ ನೆನಪುಗಳು ನನ್ನ ಮನಸ್ಸಲ್ಲಿ ಹಾಗೇ ಇದ್ದವು. ಅವನ ಜೊತೆ ಅನೇಕ ಕನಸುಗಳನ್ನು ಕಂಡಿದ್ದೆ. ನಾನ್ಯಾಕೆ ಒಮ್ಮೆ ಅವನ ಜೊತೆ ನನ್ನ ಕನಸನ್ನು ಈಡೇರಿಸಿಕೊಳ್ಳಬಾರದು? ನಾನ್ಯಾಕೆ ಅವನನ್ನು ಒಮ್ಮೆ ಸೇರಬಾರದು ಅನ್ನಿಸಿತು. ಆದರೆ ಅದನ್ನು ಹೇಗೆ ಹೇಳುವುದು ಅಂತ ಗೊತ್ತಾಗಲಿಲ್ಲ. ಒಂದು ವೇಳೆ ಅವನು ಕೋಪಗೊಂಡು ಒಪ್ಪಿಕೊಳ್ಳದಿದ್ದರೆ ಅಂತ ಭಯವಾಯಿತು. ಯಾಕೆ ಒಮ್ಮೆ ಟ್ರೈ ಮಾಡಬಾರದು ಅನ್ನಿಸಿತು. ಆನಂತರ ಸ್ವಲ್ಪ ದೂರದಲ್ಲಿ ಒಂದು ರೆಸ್ಟೋರೆಂಟ್ ಅಲ್ಲಿ ಏನಾದರೂ ತಿನ್ನೋಣ ಅಂತ ಅಶೋಕ್ ಕಾರು ನಿಲ್ಲಿಸಿದ. ಅಲ್ಲಿ ಊಟ ಮಾಡುವಾಗಲೆಲ್ಲ ನನಗೆ ಅವನದ್ದೇ ಆಲೋಚನೆ ಆಯಿತು. ಏನಾದರೂ ಮಾಡಿ ಅಶೋಕ್ ನನ್ನ ಒಮ್ಮೆ ಒಲಿಸಿಕೊಳ್ಳಬೇಕು ಅಂತ ಅಂದುಕೊಂಡೆ. ವಾಪಸ್ ಬಂದು ಕಾರಲ್ಲಿ ಕುಳಿತುಕೊಳ್ಳುವಾಗ ನಾನು ನನ್ನ ಚೂಡಿದಾರದ ಶಾಲನ್ನು ತೆಗೆದು ನನ್ನ ಬ್ಯಾಗಲ್ಲಿ ಇಟ್ಟೆ. ಅದನ್ನು ಯಾಕೆ ತೆಗೆದೆ ಅಂತ ಕೇಳಿದ. ಏನಿಲ್ಲ, ಅದು ಕೊಳೆಯಾಗಿದೆ, ಅದಕ್ಕಾಗಿ ತೆಗೆದೆ ಅಂದೆ. ಹೌದಾ ಅಂತ ಹೇಳಿ ಅವನು ಸುಮ್ಮನಾದ. ಅಲ್ಲಿಂದ ಕಾರ್ ಸ್ಟಾರ್ಟ್ ಮಾಡಿ ಹೊರಟೆವು. ಸ್ವಲ್ಪ ದೂರದಲ್ಲಿ ಹೋಗುವಾಗ ಜೋರಾಗಿ ಮಳೆ ಬಂತು. ಇದ್ದಕ್ಕಿದ್ದಂತೆ ಕಾರು ಕೂಡ ಆಫ್ ಆಯ್ತು. ಮತ್ತೆ ಸ್ಟಾರ್ಟ್ ಆಗಲಿಲ್ಲ. ಸ್ಟಾರ್ಟ್ ಮಾಡೋಕೆ ತುಂಬಾ ಟ್ರೈ ಮಾಡಿದೆವು, ಆಗಲಿಲ್ಲ. ಆಮೇಲೆ ರಿಪೇರಿ ಮಾಡುವವರಿಗೆ ಫೋನ್ ಮಾಡಿದೆವು. ತಕ್ಷಣಕ್ಕೆ ಬರಲು ಯಾರೂ ಸಿಗಲಿಲ್ಲ. ಬರುವುದಕ್ಕೆ 2 ಗಂಟೆ ಆಗುತ್ತದೆ ಅಂತ ಹೇಳಿದರು. ಹಾಗಾಗಿ ಅವರಿಗೆ ವೇಟ್ ಮಾಡುತ್ತಾ ಕುಳಿತಿದ್ದೆವು. ತುಂಬಾ ಜೋರಾಗಿ ಮಳೆ ಕುಡಿಯುತ್ತಿತ್ತು. ಅಶೋಕ್ ಮುಂದಿನ ಸೀಟಲ್ಲಿ ಕುಳಿತಿದ್ದು, ನಾನು ಹಿಂದಿನ ಸೀಟಲ್ಲಿ ಕುಳಿತಿದ್ದೆ. ನನ್ನ ಮನಸ್ಸಿನಲ್ಲಿ ಅಶೋಕ್ ಬಗ್ಗೆನೇ ಆಲೋಚನೆ ಬರುತ್ತಾ ಇತ್ತು. ಇದೇ ಸರಿಯಾದ ಸಮಯ ಅಂತ ಅಂದುಕೊಂಡೆ. ಅವನಿಗೆ ಹಿಂದೆ ಬಂದು ನನ್ನ ಜೊತೆ ಕಳೆದುಕೊಳ್ಳಲು ಹೇಳಿದೆ. ಅವನು ಬಂದು ನನ್ನ ಪಕ್ಕದಲ್ಲಿ ಕುಳಿತುಕೊಂಡ. ಹಾಗೆ ಅವನ ಭುಜಕ್ಕೆ ನನ್ನ ತಲೆ ಒರಗಿಸಿಕೊಂಡು ಮಾತನಾಡುತ್ತಾ ಕುಳಿತೆ. ನಿದ್ದೆ ಬರ್ತಾ ಇದ್ರೆ ಮಲಗಿಕೋ ಅಂದ. ನಾನು ಇಲ್ಲಿ ಜಾಗ ಇಲ್ಲ ಅಂದೆ. ಸರಿ, ನೀನು ಸೀಟಲ್ಲಿ ಮಲಗಿಕೋ, ನಾನು ಮುಂದಿನ ಸೀಟಲ್ಲೂ ಕುಳಿತುಕೊಳ್ಳುತ್ತೇನೆ ಅಂದ.
ನಾನು ಬೇಡ, ನೀನು ಕೂಡ ಇಲ್ಲೇ ಇರು ಅಂತ ಹೇಳಿದೆ. ನಾನು ಅವನ ಕಾಲ ಮೇಲೆ ತಲೆ ಇಟ್ಟು ಮಲಗಿದೆ. ಅವನಿಗೆ ನನ್ನ ಮೇಲೆ ಒರಗಿಕೊಳ್ಳಲು ಹೇಳಿದೆ. ಅವನ ಸ್ಪರ್ಶದಿಂದ ನನ್ನ ಮೈಯಲ್ಲಿ ರೋಮಾಂಚನವಾಯಿತು. ಅವನ ಕಾಲಿಗೊಂದು ಮುತ್ತನ್ನು ಕೊಟ್ಟೆ. ಎದ್ದು ಕುಳಿತು ಅವನ ಮುಖವನ್ನು ನನ್ನ ಎದೆಗೆ ಒತ್ತಿಕೊಂಡೆ. ಆಗ ಅವನು ಬೇಡ, ಇದು ತಪ್ಪು ಅಂತ ಹೇಳಿದ. ಇದನ್ನು ನಾನಾಗಿಯೇ ಇಷ್ಟಪಟ್ಟು ಮಾಡುತ್ತಿದ್ದೇನೆ, ಏನು ಯೋಚನೆ ಬೇಡ ಅಂದೆ. ಅಷ್ಟು ಹೇಳಿ ಅವನಿಗೆ ಯೋಚಿಸಲು ಅವಕಾಶ ಕೊಡದೆ ಅವನ ಕಣ್ಣುಗಳಿಗೆ ಮುತ್ತು ಕೊಟ್ಟೆ. ಅವನಿಗೆ ಈಗ ತಡೆದುಕೊಳ್ಳೋಕೆ ಆಗದೆ ಒಮ್ಮೆಲೇ ನನ್ನನ್ನು ತಬ್ಬಿಕೊಂಡ. ಇನ್ನೇನು ನಮ್ಮಿಬ್ಬರ ತುಟಿ ಒಂದಾಗಬೇಕು ಅನ್ನುವಷ್ಟರಲ್ಲಿ ಅವನ ಫೋನ್ ರಿಂಗ್ ಆಯಿತು. ಕಾರ್ ರಿಪೇರಿ ಮಾಡುವವರು ಫೋನ್ ಮಾಡಿದ್ದರು. ಅವರು ಅಲ್ಲಿಗೆ ಬಂದು ರೀಚ್ ಆಗಿದ್ದರು. ನಾನು ಬೇಗನೆ ಹೋಗಿ ಮುಂದಿನ ಸೀಟಲ್ಲಿ ಕುಳಿತೆ. ಕಾರ್ ರೆಡಿ ಆದಮೇಲೆ ಅವನು ಮತ್ತೆ ನನ್ನನ್ನು ತಬ್ಬಿಕೊಂಡು ಮುತ್ತಿಟ್ಟ. ಅಲ್ಲಿ ಬೇಡ ಅಂತ ಹೇಳಿ ಕಾರ್ ಸ್ಟಾರ್ಟ್ ಮಾಡಿದ. ನಾನು ನನ್ನ ಆಫೀಸಿಗೆ ಕಾಲ್ ಮಾಡಿ ಬರುವಾಗ ಕಾರ್ ಕೆಟ್ಟಿದೆ, ಆಫೀಸಿಗೆ ಬರೋಕೆ ಆಗುವುದಿಲ್ಲ ಅಂತ ತಿಳಿಸಿದೆ. ಅವನು ಕೂಡ ಹಾಗೆ ಮಾಡಿದ. ಸರಿ, ಎಲ್ಲಿಗೆ ಹೋಗೋಣ ಅಂತ ಕೇಳಿದ. ನಾನು ಎಲ್ಲಿಗಾದರೂ ಸರಿ ಅಂದೆ. ಅವನು ಒಂದು ಹೋಟೆಲ್ ಎದುರು ಕಾರ್ ನಿಲ್ಲಿಸಿದ. ಓಯೋ, ರೂಮ್ ಚೆನ್ನಾಗಿತ್ತು. ಒಳಗೆ ಹೋದವರೇ ಡೋರ್ ಲಾಕ್ ಮಾಡಿಕೊಂಡೆವು. ಅಶೋಕ್ ಕೂಡಲೇ ನನ್ನ ಮೇಲೆರಗಿ ಮುತ್ತುಗಳ ಸುರಿಮಳೆ ಸುರಿಸಿದ. ಸ್ನೇಹಿತರೆ, ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್, ಶೇರ್ ಮಾಡುವುದನ್ನು ಮರಿಬೇಡಿ. ಇನ್ನಷ್ಟು ಇಂಟರೆಸ್ಟಿಂಗ್ ಕತೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.